MES ಕಾಲೇಜು ಮಲ್ಲೇಶ್ವರ ನಿವಾಸಿಗಳಾದ ಹುಡುಗರು ಹುಡುಗಿಯರಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಶುರುವಾಯಿತು. ಮೊದಲು ಆರ್ಟ್ಸ್ ಮತ್ತು ಕಾಮರ್ಸ್ ಶುರುವಾಗಿತ್ತು. ನಂತರ 1963ನೇ ಇಸ್ವಿಲಿ PUC ವಿಭಾಗ ಅಂತ ಹೇಳಿದ್ರು. ಮೊದಲು ಆರ್ಟ್ಸ್ ವಿಭಾಗ ಇತ್ತು, ಆಮೇಲೆ ಸೈನ್ಸ್ ಬಂತು. ಬರೀ PUC ಕಾಲೇಜ್ ಫಸ್ಟು, ಆಮೇಲೆ ಹೋಗ್ತಾ ಡಿಗ್ರಿ ಕಾಲೇಜ್ ಮಾಡಿದ್ರು. ಡಿಗ್ರಿ ಕಾಲೇಜ್ ಅಂದರೆ BCom, BSc ಈ ಥರ ಸೈನ್ಸ್ ವಿಭಾಗ ಶುರುವಾಯಿತು. ಅಲ್ಲಿ ಹುಡುಗರಿಗೆ ಬರೀ ವಿದ್ಯಾಭ್ಯಾಸ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅವ್ರಿಗೆ ಯಾವುದಾದ್ರೂ ಒಂದು ಕಲೆ ಬರಬೇಕು ಅಂತ ಶಾಸ್ತ್ರಿಗಳು ಹಲವಾರು ಕ್ಲಬ್ಗಳನ್ನು ಓಪನ್ ಮಾಡಿಸಿದ್ರು. ಮ್ಯೂಸಿಕ್ ಕ್ಲಬ್, ಹಿಸ್ಟ್ರಿ ಕ್ಲಬ್, ಸೈನ್ಸ್ ಕ್ಲಬ್ ಅಂತ. ಮ್ಯೂಸಿಕ್ ಕ್ಲಬ್ಬಲ್ಲಿ ನಾನು ಮ್ಯೂಸಿಷಿಯನ್ ಆಗಿದ್ದರಿಂದ ಹಲವಾರು ಕಚೇರಿಗಳನ್ನು ಮಾಡಿಸ್ತಾ ಇದ್ದೆ. ಅದನ್ನು ನೋಡೋದು ತುಂಬ ಖುಷಿಯಾಗಿ ನಾವು ನಮ್ಮ ಹುಡುಗರನ್ನ ಇನ್ನೂ ಸ್ವಲ್ಪ ಕಚೇರಿಗೆ ಕೇಳೋಂಗೆ ಮಾಡಿ ಮಲ್ಲೇಶ್ವರ ನಿವಾಸಿಗಳಿಗೆ ಒಂದು ವೇದಿಕೆ ಕಲ್ಪಿಸ್ಕೊಳ್ಬೇಕು ಅಂತ ಆಸೆಪಟ್ಟು ಕಲಾವಿದಿ ಅನ್ನೋ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು. ಅದು ಡಾಕ್ಟರ್ ಶಮ್ಮುಗುಡಿ ಶ್ರೀನಿವಾಸಯ್ಯ, ಡಾಯನ್ ಆಫ್ ಕರ್ನಾಟಕ ಮ್ಯೂಸಿಕ್ ಅವರಿಂದ ಉದ್ಘಾಟನೆ ಮಾಡಿದ್ವಿ. ಆವಾಗಿಂದ ಸತತವಾಗಿ ನಡ್ಕೊಂಡು ಇದೆ. ಹಲವಾರು ವಿದ್ಯಾರ್ಥಿಗಳು ಇಲ್ಲಿಂದ ಪಾಸಾದವರು ಭಾಳ ಉಚಿತ ಸ್ಥಾನದಲ್ಲಿದ್ದಾರೆ. ಸಂಗೀತದಲ್ಲಿ ಆಗಲಿ, ಡ್ರಾಮಾಲೇ ಆಗಲಿ, ನೃತ್ಯದಲ್ಲೇ ಆಗಲಿ, ಯಾವುದೇ ಕಲೆ ಪ್ರಕಾರ ತಗೊಂಡು ಅದರಲ್ಲಿ ಬಹಳ ಸೊಗಸಾಗಿ ಅಚ್ಚುಕಟ್ಟಾಗಿ ಮುಂದೆ ಬಂದಿದ್ದಾರೆ. ಹೀಗೆ ಅವರು 2001 ಜೂನ್ 6 ತೀರ್ಕೊಂಡ್ರು. ಅವರ ಸಂಗೀತದಲ್ಲಿ ಆಸಕ್ತಿಗೆ ನಾವು ಅದೇ ವರ್ಷದಿಂದ ಪ್ರೊಫೆಸರ್ ವೆಂಕಟೇಶ್ ಶಾಸ್ತ್ರಿ ಮ್ಯೂಸಿಕ್ ಫೆಸ್ಟಿವಲ್ ಅಂತ 3 ದಿವಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದರಲ್ಲಿ ಹಲವಾರು ಸೀನಿಯರ್ ಮ್ಯೂಸಿಷಿಯನ್ಸು, ಆಮೇಲೆ ನಮ್ಮ ಕಾಲೇಜಿನ ಸೀನಿಯರ್ ವಿದ್ಯಾರ್ಥಿಗಳು ಎಲ್ಲ ಭಾಗವಹಿಸಿ ಸಕ್ಸಸ್ಫುಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಹೆಸರಾಂತ ಕಲಾವಿದರಾದ ಲಾಲ್ಗುಡಿ ಜಯರಾಮನ್ ಮಕ್ಕಳು ಲಾಲ್ಗುಡಿ JJR ಕೃಷ್ಣನ್ ಮತ್ತು ಲಾಲ್ಗುಡಿ ವಿಜಯಲಕ್ಷ್ಮಿ ಅವರ ಕೂಡ ನಡೀತಾ ಇದೆ. ಹೀಗೆ ನಾಳೆ ಡಾಕ್ಟರ್ ಶಂಕರ್ ಸಂಗೀತಗಾರರನ್ನ ಶಂಕರ್ ಮಾಡ್ತಾ ಇದ್ದಾರೆ. ಹೀಗೆ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಇದನ್ನು ಮುಂದುವರಿಸ್ತೀವಿ. ಹೀಗೆ ನಡ್ಕೊಂಡು ಹೋಗುತ್ತೆ ಅಂತ ಆಶಿಸ್ತೇನೆ. ತಮ್ಮ ಪರಿಚಯ ಹೇಳಿ ಸರ್, ತಾವು ಏನಾಗಿದ್ರಿ? ನಾನು ಇಲ್ಲಿ ಸುಮಾರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೇನೆ. ಭೌತಶಾಸ್ತ್ರ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಗಿದ್ದೆ. ನಾನು ವೈಲಿನ್ ವಿದ್ವಾನ್ S ತಾತಾಚಾರ್ಯ ಹೆಸರುವಾಸಿಯಾದಂಥ ಅವರ ಮಗ. ನಾನು ಕುಟಿಲವಾದಕ ಎಲ್ಲ ರೀತಿ ನುಡಿಸಿದ್ದೀನಿ. ಸಂಸ್ಥೆ ನಡೆಸೋದಕ್ಕೆ ಅದಕ್ಕೆ ನನಗೆ ಭಾಳ ಕಲೆ ಪ್ರೋತ್ಸಾಹ ಮಾಡೋದು ನನಗೆ ಒಂದು ಸಂತೋಷ ಸಿಕ್ಕಿದೆ. ಕಲಾವೇದಿಯನ್ನು ಸುಮಾರು ಉದ್ಘಾಟನೆ ಆಗಿದ್ದರಿಂದ ನಾನೇ ನೋಡ್ಕೊಂಡು ಬರ್ತಾ ಇದ್ದೇನೆ, ಇದನ್ನು ಕಾರ್ಯನಿರ್ವಹಿಸ್ಕೊಂಡು ಬರ್ತಾ ಇದ್ದೇನೆ. ಮತ್ತು ಕಾರಣದಿಂದ ಮಧ್ಯೆ ಬರೋಕ್ಕಾಗಿಲ್ಲ. ಇದರಿಂದ ನಮ್ಮ ಪ್ರೊಫೆಸರ್ BR ಶೇಷಾದ್ರಿಂದರ್ ಅವರು, ಡಾಕ್ಟರ್ SC ಶರ್ಮಾ ಅವರು ಒಂದು ಕೇಳ್ಕೊಂಡು ಲೈಸೆನ್ಸ್ ನೀವೇ ಮಾಡೋಣ ಬನ್ನಿ ದಯವಿಟ್ಟು ಅಂತ ಹೇಳಿದ್ರು. ಅದನ್ನು ಚೀಫ್ ಮೆಂಟರ್ ಅಂತ ನಾನು ತೊಗೊಂಡಿದ್ದಾರೆ, ಮಾರ್ಗದರ್ಶಕರು ಅಂತ. ನಾನು ದೇವರದಿಂದ ಮಾರ್ಗದರ್ಶನ ಸರಿಯಾಗಿ ಮಾಡೋಕ್ಕೆ ನನಗೆ ಬರಲಿ ಅಂತ ಕೇಳ್ಕೊಳ್ತೀನಿ. ಪ್ರೊಫೆಸರ್ ಮಾಲಿನಿ, MES ಸಂಸ್ಥೆಯಲ್ಲಿ MES ACS ಕಾಲೇಜಲ್ಲಿ ಸಂಸ್ಕೃತ ಅಧ್ಯಾಪಕಿಯಾಗಿದ್ದೇನೆ. ಹಾಗೆ MES ಕಲಾವೇದಿಗೆ ಇವರ ಮಾರ್ಗದರ್ಶನದಲ್ಲಿ ಕನ್ವೀನರ್ ಆಗಿ ನಾನು ಇದ್ದೇನೆ. ಹಾಗೆ ನಮ್ಮಲ್ಲಿ ಗಿರಿಧರ್ ಅಂತ ಹೇಳಿ ಪ್ರೊಫೆಸರ್ ಗಿರಿಧರ್ ಸರ್ ಇಂಗ್ಲೀಷ್ ಲೆಕ್ಚರರ್ ಕೂಡ. ಜೊತೆಗೆ ಸಂಪೂರ್ಣ ಮಾರ್ಗದರ್ಶನದಲ್ಲಿ ಸರ್ನ ವಿದ್ವಾನ್ DT ಶ್ರೀನಿವಾಸನ್ ಅವರ ಮಾರ್ಗದರ್ಶನದಲ್ಲಿ, ಅವರ ಮಾರ್ಗದರ್ಶನದಂತೆ ಪೂರ್ತಿ ನಡೆದು ಹಿಂದಿನ ಅಷ್ಟು ಒಂದು ಕಚೇರಿ ಆಗಬೇಕು ಅಂದರೆ ಸಾಮಾನ್ಯ ಅಲ್ಲ. ಅವ್ರು ಏನೆಲ್ಲ ಹೇಳ್ತಾರೋ ಚಾಚು ತಪ್ಪದಂತೆ ಅವರು ಸಂಪೂರ್ಣವಾಗಿ ಮಾಡಿಕೊಂಡು ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ನಮಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಸರ್. ಅವರು ಮಾಡ್ತಿದ್ದೀವಿ. ಇವರು ಕನ್ವೀನರ್ ಗಿರಿಧರ್, ಕನ್ವೀನರ್ ಫಾರ್ ಕಲಾವೇದಿ, MES ಕಲಾವೇದಿ ಸರ್. ನಮಸ್ಕಾರ. ಗಿರಿಧರ್, ಲೆಕ್ಚರರ್ ಕಾಲೇಜ್. ಇದೇ ಕಾಲೇಜಲ್ಲಿ ಶಿಶುವಿಹಾರದಿಂದ ಹಿಡಿದು ಪದವಿ ಶಿಕ್ಷಣ ಮುಗಿಸಿರೋದು. ನಮಗೆ ಕಲಾವಿದೆ ಅಂದರೆ ವಾಪಸ್ ನಮ್ಮ ಕಾಲೇಜ್ ಏನಾದರೂ ಕೊಡುವಂಥ ಒಂದು ಔಟ್ಲೆಟ್. ಹಾಗಾಗಿ ನಾವು ಕನ್ವೀನರನ್ನು ಪದವಿಗಿಂತ ಹೆಚ್ಚಾಗಿ ಒಬ್ಬ ಅಲುಮ್ನೈ ಸ್ಟೂಡೆಂಟಾಗಿ ಸಾಕಷ್ಟು ಜೀವನದ ಬಹಳಷ್ಟು ಮುಖ್ಯವಾದ ಅಂಶಗಳನ್ನು ನಾವು ಕಲಾವೇದಿ ಫಂಕ್ಷನ್ಸಿಂದ, ಡ್ರಾಮಾ ಫೆಸ್ಟಿವಲ್ಸಿಂದ, ಡ್ಯಾನ್ಸ್ ಫೆಸ್ಟಿವಲ್ಸಿಂದ ಕಲ್ತಿದ್ದೀವಿ.
ಸೊ ಇವಾಗ ಕಾಲೇಜ್ ಅನ್ನೋ ಒಂದು ಐಡೆಂಟಿಟಿನ ಕಲಾವಿದಿ ಕಾರ್ಯಕ್ರಮ ಮೂಲಕ ಯಾವ ರೀತಿ ಈ ಲೊಕ್ಯಾಲಿಟಿಲಾಗಲಿ ಮತ್ತು ಬೆಂಗಳೂರು ಬೇರೆ ಬೇರೆ ಸ್ಥಳದಲ್ಲಿ ಯಾವ ರೀತಿ ಪರಿಚಯ ಮಾಡ್ಬೋದು ಅನ್ನೋ ಇದರಲ್ಲಿ. ಆಮೇಲೆ ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಇಯರ್ ನಾವು ಗಂಗೂಬಾಯಿ ಆಂಗ್ಲ ಯೂನಿವರ್ಸಿಟಿ ಅಪ್ಲಿಕೇಶನ್ ಆಗಿದ್ದೀವಿ. ಅದರ್ ದೆನ್ ಕ್ಲಾಸಿಕಲ್ ಕಾನ್ಸರ್ಟ್ಸ್, ಪ್ರೊಫೆಷ್ನಲ್ಸ್ ಕಾನ್ಸರ್ಟ್ಸ್ ಅಂತ ನಾವು ಡಿಪ್ಲೊಮಾ ಕೋರ್ಸು ಮತ್ತು ಸರ್ಟಿಫಿಕೇಟ್ ಕೋರ್ಸು ಮತ್ತು PhD ಪ್ರೋಗ್ರಾಮ್ಸು ಆಫರ್ ಮಾಡ್ತೀವಿ. ಸೊ ಹಾಗಾಗಿ ಕಲಾವೇದಿ ಒಂದು ಕಲ್ಚರಲ್ ವಿಂಗ್ ಆಗಿದೆ, ಒಂದು ಅಕಾಡೆಮಿಕ್ ಸ್ವರೂಪವನ್ನು ಪಡೆದಿದೆ ಈಗ. ಹಾಗಾಗಿ ಎಲ್ಲರೂ ಖಂಡಿತ ಬನ್ನಿ. ವಿದ್ಯಾಸಂಸ್ಥೆ ಅಷ್ಟೇ ಅಲ್ಲ, ಕಲೆಯೂ ಕೂಡ ಇಲ್ಲಿ ಜೊತೆಗೆ ಸಿಗುತ್ತೆ. ಈ ಒಂದು ಶಾಸ್ತ್ರಿಯವರ ಕನಸಿನಂತೆ, MPL ಶಾಸ್ತ್ರಿಯವರ ಕನಸಿನಂತೆ ಬರೀ ವಿದ್ಯಾಸಂಸ್ಥೆ ಅನ್ನೋದು ಜಸ್ಟ್ ಒಂದು ಎಜುಕೇಷನ್ ಓರಿಯೆಂಟೆಡ್ ಅನ್ನೋವಂಥದ್ದು ಪೂರ ಬೌಂಡ್ರಿ, ಅಂದರೆ ಸಂಗೀತ, ಕಲೆ, ಸಂಸ್ಕೃತ. ಅವರು ಸಂಸ್ಕೃತಜ್ಞರು ಆಗಿದ್ದರು. ಆದ್ದರಿಂದ ಅದರ ಒಂದು ಸಂಸ್ಕೃತದ ಒಂದು ಕೋರ್ಸ್ಗಳನ್ನು ಕೂಡ ನಾವು ಶಾರ್ಟ್ ಟರ್ಮ್ ಕೋರ್ಸ್ ಅನ್ನುವಂಥದ್ದು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಡಿಪ್ಲೊಮಾ ಕೋರ್ಸಸ್ಸು ಮತ್ತು ಅದರಲ್ಲೂ ಕೂಡ PhD ಅನ್ನುವಂಥದ್ದು ಕೂಡ ನಾವು ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ. PhD ಕೋರ್ಸ್ಗಳು ಅನ್ನುವಂಥದ್ದು ಕೂಡ. ಮುಖ್ಯವಾಗಿ ಕಲಾವೇದಿಯ ವಿಚಾರಕ್ಕೆ ಬಂದರೆ ಪ್ರತಿ ತಿಂಗಳಿನ 3ನೇ ಶನಿವಾರ ಈ ಒಂದು ಕಚೇರಿಗಳು ವಿಶೇಷವಾದಂತಹ ಸಂಗೀತಜ್ಞರಲ್ಲಿ ಆಗುತ್ತೆ. ಪ್ರತಿಯೊಂದು ವಿಷಯವೂ ಕೂಡ, ಯಾವುದೇ ಕಚೇರಿಯಲ್ಲೂ ಕೂಡ ನಾವು ಎಂಟ್ರಿ ಫ್ರೀ, ಎಲ್ಲರೂ ಕೂಡ ಆಗಮಿಸ್ಬೋದು. ನಿಮ್ಮ ಒಂದು ಮನೆಯಲ್ಲೇ ನೋಡಬಹುದು ಅನ್ನುವಂಥ ಅನುಭವಕ್ಕಿಂತ ಎದುರುಗಡೆ ನೋಡುವಂತಹ ದಟ್ ಲೈವ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಇವತ್ತೇ ನೀವು ನೋಡಬಹುದು. ನಮ್ಮ ಇದು ಕುಬೇರನ ಒಂದು ಇದರಂತೆ ವಾಹನದಂತೆ ಇದು ಕೂಡ ದೊಡ್ಡ, ನಮ್ಮ ಒಂದು ಆಡಿಟೋರಿಯಂ ಕೂಡ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಿತ್ತು. ಇಟ್ ಈಸ್ ಆಲ್ರೆಡಿ ಕಂಪ್ಲೀಟ್ಲಿ ಫಿಲ್ಡ್ ಆ್ಯಂಡ್ ಆಡಿಯನ್ಸ್ ಆರ್ ಫ್ಲೋಯಿಂಗ್ ಔಟ್ಸೈಡ್ ಅನ್ನೋ ರೀತಿ ಆಗಿದೆ. ಸೊ ಪ್ರತಿಯೊಬ್ಬರೂ ಕೂಡ ನಮ್ಮ ಮ್ಯೂಸಿಕ್ ಫೆಸ್ಟಿವಲ್ಗೆ, ನಂತರದಲ್ಲಿ ಡ್ಯಾನ್ಸ್ ಫೆಸ್ಟಿವಲ್ ಆಗುತ್ತೆ, ಡ್ಯಾನ್ಸ್ ಫೆಸ್ಟಿವಲ್ಗೆ, ನಂತರದಲ್ಲಿ ಡ್ರಾಮಾ ಫೆಸ್ಟಿವಲ್ ಆಗುತ್ತೆ, ಅದು ಕೂಡ ಡ್ರಾಮಾ ಫೆಸ್ಟಿವಲ್ ಕೂಡ, ಅದಕ್ಕೂ ಕೂಡ ಬನ್ನಿ, ಖಂಡಿತ ಬನ್ನಿ. ಎಲ್ರಿಗೂ ಕೂಡ ಇಟ್ ಈಸ್ ವೆಲ್ಕಮ್ ಎವ್ರಿ ಒನ್. ಪ್ರತಿ ತಿಂಗಳಿನ 3ನೇ ಶನಿವಾರನೂ ಕೂಡ ವಿಶೇಷವಾದಂತಹ ಸಂಗೀತ ಕಚೇರಿಗಳಿರುತ್ತವೆ. ಎವ್ರಿ ಒನ್ ಆರ್ ಕಾರ್ಡಿಲಿ ಇನ್ವೈಟೆಡ್ ಫ್ರಮ್ ಕಲಾವೇದಿ ಟೀಮ್. ವೆಲ್ಕಮ್ ಎವ್ರಿ ಒನ್. ಅಂದರೆ ಕಲಾವೇದಿ ಫ್ಯಾಕಲ್ಟಿ ಮಾತ್ರ ಇನ್ವಾಲ್ವ್ ಆಗಿರೋದ್ರಲ್ಲಿ ಇದು ಇನ್ಕ್ಲೂಸಿವ್ ಆಗಿ ಭಾಳಷ್ಟು ವರ್ಷದಿಂದ ನಾನ್ ಟೀಚಿಂಗ್ ಸ್ಟಾಫ್ ಅವರು ಇದಕ್ಕೆ ಬಹುಮುಖ್ಯ ಪಿಲ್ಲರ್. ಅನುರಾಧ ಮೇಡಮ್ ಅಂತ, ಆಮೇಲೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ಸಿಂದನೂ ಇದನ್ನು ಒಳಗೊಂಡು ಮಾಡುವಂಥದ್ದೇ ಕಲಾವೇದಿ ಕಾರ್ಯಕ್ರಮಗಳು. ಓನ್ಲಿ ಟೀಚಿಂಗ್ ಫ್ಯಾಕಲ್ಟಿ ಇಲ್ಲ ಕಲಾವಿದರಿಂದ ಅಂತಲ್ಲ, ನಮ್ಮಲ್ಲಿ ಎಲ್ಲ ನಾನ್ ಟೀಚಿಂಗ್, ವಿಸಿಟಿಂಗ್ ಪ್ರೊಫೆಸರ್ಸ್ ಎಲ್ಲರೂ ಸೇರಿ ಮಾಡುವಂಥದ್ದು. ಸತೀಶ್ ಅಂತ ಬೇರೆ ಕ್ಯಾಂಪಸ್, ಅಂದರೆ ಸೆಂಟ್ರಲ್ ಈವೆಂಟ್ಸು ಮೈನ್ ಕ್ಯಾಂಪಸ್ಸಲ್ಲಿ ಆಗುತ್ತೆ. ವಿದ್ಯಾರಣ್ಯಪುರ ಕ್ಯಾಂಪಸ್ಸು, ರಾಜಾಜಿನಗರ ಕ್ಯಾಂಪಸ್ಸು, ಎಲ್ಲ ಕ್ಯಾಂಪಸ್ಸಲ್ಲೂ ಬೇರೆ ಬೇರೆ ತಿಂಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಆಗುತ್ತೆ. ಅದು ಅಕೌಂಟ್ಸ್ ಡಿಪಾರ್ಟ್ಮೆಂಟಿಂದ ಆಗಲಿ ಎಲ್ಲ ಡಿಪಾರ್ಟ್ಮೆಂಟಿಂದಲೂ ಸೇರಿ ಮಾಡುವಂಥ ಕಾರ್ಯಕ್ರಮ. ಗೌರ್ಮೆಂಟ್ ಹೇಳಬೇಕು ಅಂತಂದರೆ ನಾವು ಫ್ರೀ ಆಫ್ ಕಾಸ್ಟ್ ಟಿಕೆಟ್ ಇದ್ದಂಗೆ ಫ್ರೀ ಆಫ್ ಕಾಸ್ಟ್ ನಾವು ಇದನ್ನು ಮಾಡ್ತಾಯಿದ್ದೀವಿ. ಪ್ರೋಗ್ರಾಮ್ಸನ್ನು ಎಲ್ಲ ಟಿಕೆಟ್ಲೆಸ್ ಇದೆ. ಭಾಳ ಉತ್ಕೃಷ್ಟವಾದಂಥ ಕಾರ್ಯಕ್ರಮಗಳು, ಫ್ರೀ ಎಂಟ್ರಿ. ಸುಮಾರಷ್ಟು ಕಾರ್ಯಕ್ರಮಗಳು ಟಿಕೆಟೆಡ್, ಯಾವುದು ಟಿಕೆಟೆಡ್ ಶೋ ಅಲ್ಲ. ಸುಮಾರಷ್ಟು NSD ಡ್ರಾಮಾಗಳಾಗಲಿ, ಇಂಟರ್ನ್ಯಾಷನಲ್ ಕಥಕ್ ಡ್ಯಾನ್ಸರ್ಸ್ ಆಗಲಿ, ಯಕ್ಷಗಾನ, ಭಾಳ ನುರಿತವಾದ ಯಕ್ಷಗಾನ ಕಲಾವಿದರು ಎಲ್ಲದೂ, ನೀನಾಸಂ ರಾಜ್ಯಾದ್ಯಂತ ಇರೋ ಸುಮಾರಷ್ಟು ರಂಗಭೂಮಿ ರೆಪಾರ್ಟ್ರಿಗಳಿಂದ ಬರೋವಂಥದ್ದು. ಸುಮಾರಷ್ಟು ಕಡೆ ರಂಗಶಂಕರ, ಅಂದರೆ ಅವ್ರವ್ರಿಗೆ ಅವರಾದ ಕಾರಣಗಳು ಇರುತ್ತೆ. ನಾವು ಯಾವುದೇ ರೀತಿ ರೆವಿನ್ಯೂ ಜನ್ರೇಷನ್ಗೋಸ್ಕರ ಆಗಲಿ ಇದನ್ನು ಮಾಡೋದಲ್ಲ. ಒಂದು ಸ್ಟೂಡೆಂಟ್ಸ್ಗೆ ಇದು ಮೂಲ ಕಲ್ಪನೆ ಏನಂದರೆ ನಮ್ಮ ಫೌಂಡರ್ಸ್ MPL ಶಾಸ್ತ್ರಿಗಳು, TTSR ಆಗಲಿ, ನಮ್ಮ ಸ್ಟೂಡೆಂಟ್ಸ್ಗೆ ಮತ್ತು ಈ ಸಂಸ್ಥೆಗೆ ಸೇರಿಸಿರೋ ವಿದ್ಯಾರ್ಥಿಗಳ ಪೇರೆಂಟ್ಸ್ಗೆ ಏನಾದರೂ ವಾಪಸ್ ಕೊಡಬೇಕು ಅಂತ ಅದೀಗ ದೊಡ್ಡ ಎಮ್ಮರವಾಗಿ ಬೆಳೆದಿದೆ. ಆದರೆ ಈಗ ಬದಲಾದ ಪರಿಸ್ಥಿತಿಯಲ್ಲಿ, ಗ್ಲೋಬಲ್ ಸಿನಾರಿಯೋಲಿ ಅದಕ್ಕೊಂದು ಅಕಾಡೆಮಿಕ್ ಸ್ವರೂಪ ಬೇಕು ಅನ್ನೋ ಕಾರಣದಿಂದ ಡಾಕ್ಟರ್ SC ಶರ್ಮಾ ಅಂತ ನಮ್ಮ ಚೇರ್ಮನ್ ಅವರು ಇದಕ್ಕೆ ಅಫಿಲಿಯೇಷನ್ ಕೊಡಿಸಿ ಮುಂದೆ ಸಾಕ್ತಾ ಇದ್ದೀವಿ. ನಿಮಗೆ ಮತ್ತು ಈಗ ಎಲ್ಲ ಡಿಜಿಟಲ್ ಎರಾ, ಸೊ ಈ ಥರ ಲೈವ್ ಎಕ್ಸ್ಪೀರಿಯೆನ್ಸು, ಲೈವ್ ಆಡಿಯನ್ಸ್ ಸಿಗೋದು ಭಾಳ ರೇರು. ಹಾಗಾಗಿ ಅದು ಪ್ರಯತ್ನದಲ್ಲಿ